ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಜ್ಯುವೆಲ್ರೀಸ್ಗಳು ಎಷ್ಟು ಚೆಂದ ಇದೆ ಅಲ್ವಾ ಫ್ರೆಂಡ್ಸ್. ಈ ಜ್ಯುವೆಲ್ರೀಸ್ಗಳನ್ನು ಯಾರೆಲ್ಲ ಹಾಕಿದ್ದೀರಾ ಮತ್ತು ಯಾರೆಲ್ಲ ಹಾಕ್ಕೋಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ಈ ಜ್ಯುವೆಲ್ರೀಸ್ಗಳನ್ನು ಒಮ್ಮೆ ಆದರೂ ಹಾಕ್ಕೋಬೇಕಂತ ತುಂಬ ಆಸೆ ಇತ್ತು ನನಗೆ. ಹಾಗೆ ಭರತನಾಟ್ಯಂ ಡ್ರೆಸ್ ಕೂಡ ತುಂಬಾ ಇಷ್ಟ ನನಗೆ. ಚಿಕ್ಕವಳಿದ್ದಾಗಿಂದನೂ ಯಾರಾದರೂ ಭರತನಾಟ್ಯಂ ಡ್ರೆಸ್ಸು ಮತ್ತು ಜ್ಯುವೆಲ್ರೀಸನ್ನು ಯಾರಾದರೂ ಹಾಕ್ಕೊಂಡಿದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು. ಅವ್ರು ನೋಡಿದರೆ ನಾನು ಹಾಕ್ಕೊಂಡ್ರೆ ಹೇಗೆ ಕಾಣ್ತೀನಿ ಅನ್ನೋ ನಾನು ಇಮ್ಯಾಜಿನೇಷನ್ನು ಕೂಡ ನಾನು ಮಾಡ್ಕೊತಿದ್ದೆ. ಈ ಟ್ರೆಡಿಷ್ನಲ್ ಡ್ಯಾನ್ಸ್ಗಳಾಗಿರ್ಬೋದು ಮತ್ತು ಟ್ರೆಡಿಷ್ನಲ್ ಡ್ರೆಸ್ಗಳಾಗಿರ್ಬೋದು ನೋಡಿದರೆ ನನಗೆ ಮನಸ್ಸಲ್ಲಿ ವಿಶೇಷವಾದ ಖುಷಿ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೆ ನನ್ನ ಕೈಯಲ್ಲಿ ಮಾಡೋಕ್ಕಾಗದಿರೋದನ್ನು ನನ್ನ ಮಗಳ ಕೈಯಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಅವಳಿಗೆ ಭರತನಾಟ್ಯಂ ಡ್ಯಾನ್ಸಿಗೆ ಸೇರಿಸ್ದೆ. ಅವಳು ಹೆಜ್ಜೆ ಹಾಕಿದಾಗೆಲ್ಲ ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ನಾನು ಕೂಡ ನನ್ನ ಮಗಳನ್ನ ಆ ಡ್ರೆಸ್ಸಲ್ಲಿ ಮತ್ತು ಆ ಜ್ಯುವೆಲ್ರೀಸ್ಗಳನ್ನು ಹಾಕಿಬಿಟ್ಟು ನೋಡ್ಬೋದಲ್ಲ ಒಮ್ಮೆ ಅಂತ ಹೇಳಿ ನನಗೆ ತುಂಬ ಖುಷಿಯಿಂದ ಸೇರಿಸ್ದೆ. ಈಗ ನನ್ನ ಮಗಳು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಹೊರಟಿದ್ದಾಳೆ. ಅದು ಮೇಕಪ್ ಹೇಗಿರುತ್ತೆ, ಹೇಗೆ ಮಾಡ್ತಾರೆ, ಹಾಗೆ ನನ್ನ ಮಗಳ ಲುಕ್ ಹೇಗೆ ಕಾಣ್ತಿದೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತು ಮುಂದೆ ಇನ್ನೂ ವಿಶೇಷವಾಗಿ ಅಂದರೆ ನನ್ನ ಲೈಫಲ್ಲಿ ಮೊದಲನೇ ಟೈಮ್ ನಡೆದಿರುವಂಥ ಘಟನೆನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ ನೋಡ್ತಾ ಹೋಗೋಣ ಮುಂದೆ. ನಮ್ಮ ಡ್ಯಾನ್ಸ್ ಕ್ಲಾಸ್ ವತಿಯಿಂದ ಮೇಕಪ್ ಆರ್ಟಿಸ್ಟ್ನ ಕರೆಸಿದ್ರು. ಅಂದರೆ ಈ ಭರತನಾಟ್ಯಮಲ್ಲೇ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಡ್ಯಾನ್ಸರ್ಸ್ ಕೂಡ ಹೌದು ಮತ್ತು ಮೇಕಪ್ ಆರ್ಟಿಸ್ಟ್ ಕೂಡ ಹೌದು. ಇವ್ರ ಕೈಯಲ್ಲಿ ಮೇಕಪ್ ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿದರು. ನಾವೊಂದು 15 ಮೆಂಬರ್ಸ್ ಇದ್ವಿ. 15 ಮೆಂಬರ್ಸಿಗೂ ಕೂಡ 3 ಮೆಂಬರ್ಸ್ ಇದ್ದರು ಇವರು ಮೇಕಪ್ ಮಾಡಲಿಕ್ಕಂತ. ಇವರು ಮಾಡಿದರು ಮತ್ತು ಮೇಡಮ್ ಕೂಡ ಅಲ್ಲಲ್ಲೇ ಹೆಲ್ಪ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ. ಜ್ಯುವೆಲ್ರೀಸ್ ಹಾಕ್ಲಿಕ್ಕಾಗಿರ್ಬೋದು, ಲಿಪ್ಸ್ಟಿಕ್ ಹಚ್ಲಿಕ್ಕಾಗಿರ್ಬೋದು, ಮತ್ತು ತುಂಬ ಕೇರಿಂದ ನಮಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಎಲ್ಲ ಹೇಳ್ಕೊಡ್ತಾಯಿದ್ರು. ಮತ್ತು ಪಿನ್ಗಳನ್ನೆಲ್ಲ ಅಲ್ಲೆಲ್ಲೇ ಟೈ ಮಾಡ್ತಾಯಿದ್ರು, ಎಲ್ಲೂ ಬಿದ್ದು ಹೋಗಬಾರ್ದು, ಈ ಥರ ಹಾಕ್ಕೋಬೇಕು ಡ್ರೆಸ್ನ ಅಂತ ಎಲ್ಲ ಹೇಳ್ಕೊಡ್ತಾಯಿದ್ರು. ತುಂಬ ಕೇರಿಂದ ಮಾಡಿಕೊಟ್ರು ಫ್ರೆಂಡ್ಸ್. ನಮಗಂತೂ ತುಂಬ ಇಷ್ಟ ಆಯಿತು. ಯಾರೂ ಅಷ್ಟು ಹಂಗಿರಬೇಕು ಹಿಂಗಿರಬೇಕು ಅಂತ ಯಾರೂ ಎಷ್ಟೊಂದು ಹೇಳ್ಕೊಡಲ್ಲ. ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ ಅಲ್ವಾ. ಮೇಕಪ್ ಆರ್ಟಿಸ್ಟ್ಗಳು ತುಂಬ ಕೇರಿಂದ ತುಂಬ ಪ್ರೀತಿಯಿಂದ ಮಾಡಿದರು. ತುಂಬ ಹೊತ್ತಿಂದ 15 ಮೆಂಬರ್ಸಿಗೂ ಕೂಡ ಇದೇ ರೀತಿ ನಿಂತ್ಕೊಂಡೇ ಮಾಡಿದ್ದಾರೆ ಅವರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ಸೊಂಟ ಎಲ್ಲ ಪೇಯ್ನ್ ಬರುತ್ತೆ, ಮೇಕಪ್ ಮಾಡಬೇಕಾದ್ರೆ ಎಷ್ಟೆಲ್ಲ ಸೊಂಟ ಪೇಯ್ನ್ ಬರುತ್ತೆ ಅಂತ ನನಗೆ ಗೊತ್ತಿದೆ. ನಮ್ಮ ಸೋನುಗೆ ಹಚ್ತಿರ್ಬೇಕಾದ್ರೆ ನಾನು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಯಾಕಂತ ಅಂದರೆ ಅವಳು ಸ್ಟೆಪ್ ಬೈ ಸ್ಟೆಪ್ ಹಚ್ತಿರೋದು ಎಲ್ಲ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಭರತನಾಟ್ಯಮಲ್ಲಿ ಅದರಲ್ಲೂ ಐ ಮೇಕಪ್ ಅಂದರೆ ನನಗೆ ತುಂಬ ಇಷ್ಟ. ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಹೇಗೆಲ್ಲ ಕಾಣ್ತಿರ್ತಾರೆ, ಅದರಿಂದನೇ ಲುಕ್ಕಾಗಿ ಕಾಣೋದು. ಭರತನಾಟ್ಯಮಲ್ಲಿ ಮೇನ್ ಆಗಿರೋದೇ ಅದು. ಅಲ್ಲಿ ಬಂದಿರತಕ್ಕಂಥ ಪೇರೆಂಟ್ಸ್ಗಳು ತುಂಬ ಹೆಲ್ಪ್ ಮಾಡಿದರು. ಕೆಲವರು ಹೇರ್ ಸ್ಟೈಲ್ ಹಾಕ್ಲಿಕ್ಕಾಗಿರ್ಬೋದು ಮತ್ತು ಭರತನಾಟ್ಯಂ ಡ್ರೆಸ್ಗಳನ್ನು ಹಾಕೋಕ್ಕೆ ಎಲ್ಲದಕ್ಕೂ ಕೂಡ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಿದರು. ಭರತನಾಟ್ಯಂ ಡ್ರೆಸ್ ಮತ್ತು ಮೇಕಪ್ ಮಾಡಿಸ್ಕೊಳ್ಳಿಕ್ಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಫ್ರೆಂಡ್ಸ್. ತುಂಬ ಇಷ್ಟ ಇರುತ್ತೆ ಎಲ್ರಿಗೂ ಕೂಡ. ಎಲ್ಲ ಹೆಣ್ಮಕ್ಳಿಗೂ ನಾನು ಈ ಥರ ಒಂದು ಸಲ ಹಾಕ್ಕೋಬೋದಲ್ಲ, ನಾನು ಒಮ್ಮೆ ಮಾಡ್ಬೋದಲ್ಲ ಅಂತ ಹೇಳಿ ಎಲ್ರಿಗೂ ಮನಸ್ಸಲ್ಲಿರುತ್ತೆ. ಬಟ್ ಯಾರೂ ಹೇಳ್ಕೊಳ್ಳಲ್ಲ. ಅದನ್ನೇ ಮನಸ್ಸಲ್ಲೇ ಇಟ್ಕೊಂಡು ಖುಷಿ ಪಟ್ಕೊತಿರ್ತಾರೆ. ಕೆಲವರು ಮಾತ್ರ ಅದನ್ನು ಜಾರಿಗೆ ತರ್ತಾರೆ, ನಾನು ಹಾಕ್ಕೋಬಹುದಲ್ಲ ಅಂತ ಹೇಳಿ. ಅದರಲ್ಲಿ ನಾನೊಬ್ಬಳು. ನನ್ನ ಕನಸನ್ನು ನನಸು ಮಾಡ್ಕೋಬೇಕು ಅಂತ ಆಸೆ ಇತ್ತು. ಬಟ್ ನಾನು ಆಗುತ್ತಾ ಇಲ್ಲ ಅಂತ ನಂಬಿಕೆ ಇರಲಿಲ್ಲ ನನಗೆ. ಒಂದಿನ ನಮ್ಮ ಮನೆಯವರೇ ಹೇಳಿದರು ನನಗೆ. ಅಷ್ಟೆಲ್ಲ ನಾನು ಕೇಳಿದೆ, ಭರತನಾಟ್ಯಂ ಡ್ರೆಸ್ ಬಾಡಿಗೆ ತೊಗೊಂಡು ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡು ಫೋಟೋ ತೆಗೆಸ್ಕೊತೀನಿ ಅಂತ ಹೇಳಿದ್ದೆ. ಅದೆಲ್ಲ ಏನು ಬೇಡ, ನಾನು ನಿನಗೊಂದು ಚಾನ್ಸ್ ಕೊಟ್ಟರೆ ನೀನು ಹೋಗ್ತೀಯಾ ಅಂತ ಹೇಳಿದರು. ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಿಜ ಕಳಿಸ್ತೀರಾ ಅಂತ ಅಂದೆ. ಹ್ಞೂ ಕಳಿಸ್ತೀನಿ ಅಂತ ಹೇಳಿದ ತಕ್ಷಣವೇ ನಾನು ಖುಷಿ ಪಟ್ಕೊಂಡು ನೆಕ್ಸ್ಟ್ ಡೇನೇ ನಮ್ಮ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೋದೆ. ಡ್ಯಾನ್ಸ್ ಕ್ಲಾಸಿಗೆ ಹೋದಾಗ ಅಲ್ಲಿ ಹೋಗ್ಬಿಟ್ಟು ನಾನು ಡ್ಯಾನ್ಸ್ ಮೇಡಮ್ಗೆ ಕೇಳಿದೆ, ಮೇಡಮ್ ನಮಗೂ ಹೇಳ್ಕೊಡೋಕ್ಕಾಗುತ್ತಾ ಅಂತ ಹೇಳಿದೆ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು ಅವರು. ಹ್ಞೂ ಮೇಡಮ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ. ಅವಾಗ ನಮ್ಮ ಏಜ್ ಅವರಿಗೆಲ್ಲ ಹೇಳ್ಕೊಡೋಕ್ಕಾಗುತ್ತಾ ಮೇಡಮ್ ಅಂತ ಹೇಳಿದೆ. ಹ್ಞೂ ಹೇಳ್ಕೊಡ್ತೀನಿ, ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು ಅಂತ ಹೇಳಿದರು. ನನಗೆ ಇನ್ನೂ ಖುಷಿ ಆಯಿತು. ನೆಕ್ಸ್ಟ್ ಡೇನೇ ಹೋಗಿ ಫೀಸ್ ನಾನು ಪೇ ಮಾಡಿಬಿಟ್ಟೆ. ಪೇ ಮಾಡಿದಾದಮೇಲೆ ನನಗೆ ಒಂಥರ ಭಯ ಆಯಿತು. ಚಿಕ್ಕ ಮಕ್ಳ ಜೊತೆ ಎಲ್ಲ ನಾನು ಮಾಡಬೇಕಲ್ಲ ಅಂತ ಭಯ ಆಯಿತು. 1 ದಿನ 2 ದಿನ ಅಷ್ಟೇ ನನಗೆ ಮುಜುಗರ ಆಗಿದ್ದು. ನೆಕ್ಸ್ಟ್ ಡೇಯಿಂದ ನಾನು ನಾರ್ಮಲಾಗೆ ಮಾಡ್ಕೊತಾ ಹೋದೆ. ಮತ್ತು ನನಗೇನು ಅನ್ನಿಸ್ತಾನೂ ಇರಲಿಲ್ಲ. ಯಾಕಂದರೆ ಮೇಡಮ್ ಅಷ್ಟು ಮಟ್ಟಿಗೆ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಮತ್ತು ನನಗೆ ಅವರು ಮಕ್ಕಳ ಹಾಗೇ ಹೇಳ್ಕೊಟ್ರು. ನಾನು ದೊಡ್ಡವಳು, ನಾನು ಅದು ಇದು ಅಂತ ಹೇಳಿ ಅವರೇನು ತಲೆಯಲ್ಲಿ ಹಾಕ್ಕೊಳ್ಳಿಲ್ಲ. ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತಾರೆ ಹಾಗೆ ಕೂಡ ನನಗೂ ಹೇಳ್ಕೊಡ್ತಾ ಹೋದರು ಅವರು ಕೂಡ. ನಾನು ಮನೆಯಲ್ಲಿ ವಾಕಿಂಗ್ ಆಗಲಿ ವ್ಯಾಯಾಮ ಆಗಲಿ ಯಾವುದೂ ಮಾಡ್ತಾ ಇರಲಿಲ್ಲ. ಈ ಡ್ಯಾನ್ಸಿಗೆ ಸೇರಿದಾಗಿಂದ ನಾನು ಅದನ್ನೇ ವ್ಯಾಯಾಮ ಮತ್ತು ವಾಕಿಂಗ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂತಂದ್ರೆ ಅಲ್ಲಿ ಏನು ಕಲ್ತಿರ್ತೀನಿ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತೀನಿ ಡೈಲಿ. ನಾನು ಅಲ್ಲಿ ಜಾಯ್ನ್ ಆಗಿ 15 ಡೇಸ್ಗೆ ನಾನು
ನನ್ನ ವೆಯ್ಟ್ ಎಷ್ಟಿದೆ ಅಂತ ನೋಡಿದೆ. ಫಸ್ಟ್ 61 ಇತ್ತು. 61ಇಂದ ಆಮೇಲೆ ನನಗೆ 59 ಆಯಿತು. ಅವಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಯ್ಯೋ ವೆಯ್ಟ್ ಕೂಡ ಲಾಸ್ ಆಗ್ತಿದೆ ಅಲ್ಲ, ನಾನು ಹಂಗೆ ಮಾಡ್ತಾ ಹೋದರೆ ನನ್ನ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಪೂರ್ತಿ ಭರತನಾಟ್ಯಂ ಕಲಿಯೋವರೆಗೂ ಹೋಗ್ತಾ ಇರ್ತೀನಿ. ನನ್ನ ಮಗಳಿಗೂ ಕರ್ಕೊಂಡು ಹೋಗ್ತೀನಿ, ನಾನು ಹೋಗ್ತೀನಿ. ಯಾರು ಏನೇ ಅಂದ್ಕೊಳ್ಳಿ ಫ್ರೆಂಡ್ಸ್, ನಮ್ಮ ಕನಸುಗಳನ್ನು ನಾವು ಸುಟ್ಟು ಹಾಕ್ಕೋಬಾರ್ದು ಅಲ್ವಾ. ನಮಗೆ ಏನು ಅನಿಸುತ್ತೆ ಅದನ್ನು ಮಾಡಲೇಬೇಕು. ಅದೇ ಒಳ್ಳೆ ಕೆಲಸ ಆಗಿರಬೇಕದು. ಯಾರು ಏನಾದರೂ ಅಂದ್ಕೊಳ್ಳಿ ಅಲ್ವಾ. ಕೆಲವರು ಮಹಿಳೆಯರು ಅಂತಾರಂತೆ, ಅಯ್ಯೋ ಚಿಕ್ಕ ಮಕ್ಕಳ ಜೊತೆ ಮಾಡ್ತಾರಲ್ಲ ಅಂತ ಹೇಳಿ ಕೆಲವರು ಹೇಳೋರು ಅಲ್ಲೇ ಇರ್ತಾರಲ್ವ ಫ್ರೆಂಡ್ಸ್. ಈಗ ನಾವು ಡ್ಯಾನ್ಸ್ ಮಾಡ್ತಾ ಇರ್ತೀವಿ, ಅವ್ರು ಕ್ಲಾಪ್ಸ್ ಹಾಕ್ಲಿಕ್ಕೆ ಬೇಕೇ ಬೇಕಲ್ವಾ. ಕ್ಲಾಪ್ಸ್ ಹಾಕ್ಲಿಕ್ಕಾದರೂ ಬರ್ತಾರಲ್ವ ಅವರು, ಅಷ್ಟೇ ಖುಷಿ ಸಾಕು. ಕಲಿಕೆ ಅನ್ನೋದು ಒಂದು ನಿರಂತರವಾದ ಪ್ರಕ್ರಿಯೆ ಫ್ರೆಂಡ್ಸ್. ಯಾವ ಏಜಲ್ಲಿ ಏನು ಬೇಕಾದರೂ ಕಲಿಬೋದು. ನಾವು ಈಗ ಎಷ್ಟು ದೊಡ್ಡವಳಿದ್ದೀನಿ, ನನಗೆ ಚಿಕ್ಕ ಮಕ್ಕಳಿಂದ ಕಲಿಯೋಕ್ಕೆ ಸಾಧ್ಯನಾ, ಅವ್ರ ಹತ್ರ ನಾನು ಯಾಕೆ ಕಲ್ಕೋಬೇಕು ಅನ್ನೋ ಹಿಂಜರಿಕೆ ಬೇಡ. ಯಾಕಂತ ಅಂದರೆ ಚಿಕ್ಕವರಿಂದನೂ ಎಷ್ಟೊಂದು ವಿಷಯ ತಿಳಿಬೋದಲ್ವ. ಈಗ ನಾನೇ ಹೇಳ್ಕೊಬೋದು. ಈಗ ನಮ್ಮ ಡ್ಯಾನ್ಸ್ ಟೀಚರ್ ಎಷ್ಟು ಚಿಕ್ಕವರಿದ್ದಾರಲ್ವ ನನಗಿಂತ, ಅವ್ರು ನನಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ. ಯಾವಾಗ ಏನೇ ಹೇಳ್ಕೊಟ್ರು ಕೂಡ ನಾವು ಒಬ್ಬರಿಂದ ಒಂದು ಕಲಿಕೆನ ಕಲಿತಾ ಇದ್ದೀವಿ ಅಂತ ಅಂದರೆ ಅವ್ರು ನಮ್ಮ ಗುರುಗಳೇ. ಆದರೂ ನಮ್ಮ ಡ್ಯಾನ್ಸ್ ಟೀಚರ್ಗೆ ನಾನು ಸ್ಪೆಷಲ್ಲಾಗಿ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂತಂದರೆ ನನ್ನ ಏಜ್ ಇರೋರಿಗೆ ನನಗೆ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ. ನನ್ನ ಲೈಫಲ್ಲಿ ನಾನು ಮೊದಲನೇ ಟೈಮ್ ಭರತನಾಟ್ಯಂ ಮೇಕಪ್ ಮಾಡಿಸ್ಕೊತಿರೋದು. ಸ್ಪೆಷಲ್ಲಾಗಿ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಮನೆಯವರಿಗೆ ಮತ್ತು ನನಗೆ ಡ್ಯಾನ್ಸ್ ಕಲಿಸ್ತಿರುವಂಥ ನಮ್ಮ ಮೇಡಮ್ಗೆ. ಯಾಕಂತಂದರೆ ಅವ್ರು ಕಲಿಸಿರೋದ್ರಿಂದ ನಾನು ಮೇಕಪ್ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಮನೆಯವರು ನನಗೆ ಪ್ರೋತ್ಸಾಹ ಕೊಡ್ತಿರೋದ್ರಿಂದ ನಾನು ಇಲ್ಲಿ ಬಂದು ಡ್ಯಾನ್ಸ್ ಮಾಡಿ ಮೇಕಪ್ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳೇ ಹೇಳ್ತೀನಿ ನಾನು. ನನ್ನ ಮಗಳು ಕೂಡ ಬಾ ಮಮ್ಮಿ ಅಂತ ಹೇಳಿ ಅವಳು ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ಫುಲ್ ಮೇಕಪ್ ಆದಮೇಲೆ ನಿಮಗೆ ವಿಡಿಯೋನ ಮುಂದೆ ತೋರಿಸ್ತಾ ಹೋಗ್ತೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ, ಮತ್ತು ಚಾರ್ವಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ. ನನಗೆ ತುಂಬ ಇಷ್ಟ ಆಯಿತು. ಆದರೆ ಬ್ಲೌಸ್ ಸ್ಲೀವ್ಸ್ ಸ್ವಲ್ಪ ಉದ್ದ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ನನಗೆ ಇಷ್ಟೆಲ್ಲ ಶಾರ್ಟ್ ಸ್ಲೀವ್ಸ್ ಹಾಕಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೂ ಕೊಟ್ಟಿದ್ದಾರಲ್ವಾ, ಹಾಕ್ಕೊಳ್ಳೇಬೇಕು. ಮತ್ತು ನಮಗೆ ಪ್ರಾಕ್ಟೀಸ್ ಮಾಡಿಸೋ ಟೈಮಲ್ಲಿ ತುಂಬ ತಾಳ್ಮೆಯಿಂದ ಎಷ್ಟು ಚೆನ್ನಾಗಿ ಮಾಡಿಸ್ಕೊಟ್ರು ಗೊತ್ತಾ ಫ್ರೆಂಡ್ಸ್ ನಮ್ಮ ಮೇಡಮ್. ನಮಗೆ ಚಿಕ್ಕ ಮಕ್ಕಳಿಗೆ ಹೇಗೆ ಹೇಳ್ಕೊಟ್ರು ಹಾಗೇ ಹೇಳ್ಕೊಟ್ರು ನನಗೂ ಕೂಡ. ಯಾಕಂದರೆ ಚಿಕ್ಕ ಮಕ್ಕಳು ಬಾಡಿ ಎಲ್ಲ ಬೆಂಡಾಗುತ್ತೆ ಬೇಗನೆ, ನಮ್ಗಳ ಬಾಡಿ ಬೆಂಡಾಗೋಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು. ಆದರೂ ಕೂಡ ನನಗೆ ತುಂಬ ಪ್ರಾಕ್ಟೀಸ್ ಕೊಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗಂತೂ ತುಂಬ ಇಷ್ಟ ಆಯಿತು. ಮೇಡಮ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ನಂತರ ನೋಡಿ ನಮ್ಮ ಮನೆಯವ್ರ ಜೊತೆ ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಭರತನಾಟ್ಯಂ ಡ್ರೆಸ್ ಹಾಕಿದಾಗೆ ಕೆಲವೊಂದು ಫೋಟೋಸ್ಗಳನ್ನೆಲ್ಲ ತೊಗೊಂಡ್ರು ನಮ್ಮ ಮನೆಯವರು ಫೋನಲ್ಲಿ. ಅವರಿಗಂತೂ ತುಂಬ ಖುಷಿಯಾಗಿತ್ತು ನಮ್ಮ ಡ್ರೆಸ್ ಹಾಕಿರೋದು ನೋಡಿ, ಮತ್ತು ನಾವು ಡ್ಯಾನ್ಸ್ ಮಾಡಿದ್ದೆಲ್ಲ ನೋಡಿ ತುಂಬ ಖುಷಿಯಾಗಿತ್ತು ನಮ್ಮ ಮನೆಯವರಿಗೆ. ನನ್ನ ಮಗಳಿಗಂತೂ ತುಂಬ ಮುದ್ದು ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಯಾಕಂತಂದರೆ ನನ್ನ ಮಗಳು ಅಷ್ಟೊಂದು ಸ್ಪೆಷಲ್ಲಾಗಿ ಕಾಣಿಸ್ತಾ ಇದ್ಲು. ನಂತರ ಗ್ರೂಪ್ ಫೋಟೋಸ್ ತೊಗೊಂಡಿದ್ವಿ. ಅಷ್ಟು ಜನನೂ ಕೂಡ ನಾವು ಡ್ಯಾನ್ಸ್ ಮಾಡಿದ್ವಿ ಸ್ಟೇಜ್ ಮೇಲೆ. ಮಿಡ್ಲಲ್ಲಿ ಸ್ಯಾರಿ ಹಾಕ್ಕೊಂಡಿರೋರು ನಮ್ಮ ಮೇಡಮ್. ಹೌದು, ಇವರೇ ನಮ್ಮ ಮೇಡಮು. ಚಾರ್ವಿ ಮತ್ತು ಧೃತಿ ಇಬ್ಬರನ್ನ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ ನಾವು. ನಂತರ ನಾನು ಮತ್ತು ನನ್ನ ಮಗಳು, ನನ್ನ ಮೊದಲನೇ ಟೈಮ್ ಗೆಜ್ಜೆ ಕಟ್ಟಿ ಟೈಮ್ ಇದು. ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಯಾಕಂತ ಅಂದರೆ ಅದೆಲ್ಲ ಆಗಿದ್ದು ನಮ್ಮ ಮೇಡಮಿಂದ ಮತ್ತು ನಮ್ಮ ಮನೆಯವರಿಂದ. ನಾನು ಗೆಜ್ಜೆ ಕಟ್ಟೋಕ್ಕೆ ನಾನು ಕೂಡ ಎಲಿಜಿಬಲ್ ಇದ್ದೀನಾ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನನಗೆ. ನಾನು ಚೆನ್ನಾಗೇ ಕಾಣಿಸ್ತಿದ್ದೀನಿ, ಬಟ್ ಬ್ಲೌಸ್ ಮಾತ್ರ ನನಗೆ ಸ್ಲೀವ್ಸ್ ಉದ್ದ ಇದ್ದರೆ ಮಾತ್ರ ಕಂಫರ್ಟೇಬಲ್ ಇರುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ತೋಳುಗಳು ಸ್ವಲ್ಪ ದಪ್ಪ ಇರೋದ್ರಿಂದ ಅದು ಸ್ಲೀವ್ಸ್ ತುಂಬ ಇದು ಆಗ್ತಿತ್ತು ನನಗೆ. ಇನ್ಮೇಲೆ ಏನಾದರೂ ಹಾಕ್ಕೊಂಡ್ರೆ ನಾನು ಸ್ಲೀವ್ಸ್ ಸ್ವಲ್ಪ ಉದ್ದ ಇರೋದೇ ಹಾಕ್ಕೊತೀನಿ. ಅವಾಗ ನನಗೆ ಕಂಫರ್ಟೇಬಲ್ ಅನಿಸುತ್ತೆ ಮತ್ತು ನನಗೆ ಲುಕ್ಕಾಗಿ ಕಾಣುತ್ತೆ ಅದು. ಚಾರ್ವಿದು ಕೆಲವೊಂದು ವೆರೈಟೀಸ್ ಆಫ್ ಫೋಟೋಸ್ಗಳನ್ನು ತೆಗೆದೆ ನಾನು. ಈ ಭರತನಾಟ್ಯಂ ಪೋಸ್ಗಳನ್ನು ಹೇಳ್ಕೊಡ್ತಾ ಹಾಗೆ ಫೋಟೋಗಳನ್ನು ತೊಗೊಂಡಿದ್ದೀನಿ ಸ್ವಲ್ಪ. ನಂತರ ನಾವು ಫೋಟೋ ಶಾಪಿಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ಫೋಟೋ ತೆಗೆಸ್ಕೊಂಡಿದ್ವಿ ಫ್ಯಾಮಿಲಿದು, ಮತ್ತು ನಾನು ನನ್ನ ಮಗಳು ಇಬ್ಬರು ಸೇರಿ ಫೋಟೋ ತೆಗೆಸ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್, ಇದು ನನ್ನ ಮೊದಲನೇ ಪರ್ಫಾಮೆನ್ಸ್, ಸ್ಟೇಜ್ ಪರ್ಫಾಮೆನ್ಸ್ ಅಂತ ನನ್ನ ಲೈಫಲ್ಲಿ ಬಂದರೆ ಇದು ಮೊದಲನೇ ಪರ್ಫಾಮೆನ್ಸ್ ಆಗುತ್ತೆ ನನಗೆ. ಚಾರ್ವಿಗೆ ತುಂಬ ಪರ್ಫಾಮೆನ್ಸ್ ಆಗಿದೆ, ಬಟ್ ಭರತನಾಟ್ಯಮಲ್ಲಿ ಇದೇ ಮೊದಲನೇ ಪರ್ಫಾಮೆನ್ಸ್ ಅವಳಿಗೂ ಕೂಡ. ಮೂಷಿಕವಾಹನ ಮೋದಕ ಹಸ್ತ ಶ್ಯಾಮನ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ
मूषिकवाहन मोदकहस्त श्यामन चरण विलम्बिक सूत्र वामन रूप महेश्वर पुत्र विघ्न विनाशक पाद नमस्ते विघ्न विनाशक पाद नमस्ते सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सिद्धिर्भवतु मे सदा नमस्तेस्तु महामाले श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते नमस्तेस्तु महामाले श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते महालक्ष्मी नमोस्तुते आङ्गिकं भुवनं वैश्यवाहिकं सर्ववामयम् आहायं चन्द्रताराजिपम् आहार्यं चन्द्रताराजिपं नमः सात्विकं शिवं 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 शिवं